ನಮ್ಮಂದೊಂದು ಊರಿಗೆ ಹೋಗಿದ್ದೆ, ಇಲ್ಲೇ ಬಾಗಲಕೋಟೆ ಜಿಲ್ಲಾದಾಗ. ಊರ್ ಗೌಡ್ರಿ ಒಂದ ಮಗ ಅಲ್ಲಿ ಬೆಂಗಳೂರಾಗ ಭೇಟಿ ಆದ್ ನನಗೆ. ಯಾಕೋ ಇಲ್ಲಾಕತ್ತಂದ್ ನಾನು, ನೌಕರಿಗೆ ಅದೀನ್ರಿ ಇಲ್ಲೇ. ಏನ್ ಮಾಡ್ತಿ ಅಂದೆ, ವಾಚ್ಮನ್ ಅದೀನ್ರಿ ಅನ್ನ. ಊರ ಗೌಡನ ಮಗ ಅಲ್ಲಿ ವಾಚ್ಮನ್ ಅದಾನ. ಯಾಕಂತ ಕೇಳಿದೆ, ಬೆಂಗಳೂರಾಗ ನೌಕರಿ ಮಾಡ್ತಾರಂದ್ರ ಹುಡುಗಿಯರ್ ಕೊಡ್ತಾರ್ರಿ. ಮತ್ ನೀ ಏನ್ ಮಾಡ್ತಿ ಅಂತ ಹೇಳ್ತೀಯನ ಅವ್ರಿಗೆ ಅಂತ. ಯಾರನ್ನ ಹೇಳ್ಬಾರ್ದ್ರಿ ಅಂತ. ಬೆಂಗಳೂರಾಗ ಅದಾರ ತಟ್ಟ ಹೇಳೋದು. ಹುಡುಗನ್ ಲಗ್ನ ಆಗಿ ಮುಂದ 6 ತಿಂಗಳು ಹೋತು. ಅವೇನ್ ಹೆಣ್ತಿನ ಕರ್ಕೊಂಡು ಹೋಗ್ಲಿಲ್ಲ, ಬರುದು ಹೋಗುದು ನಡೆದಿತ್ತು. ಅವಂದ 6 ತಿಂಗಳಾಗಣ ಎಲ್ಲಾ ಬ್ಯಾಗ್ ತಗೊಂಡ ಊರಿಗೆ ಬಂದ. ಹೇಳ್ತಂದ್ಲಿ ಏನಾತ್ರಿ ಅಂತ. ಕಾರ್ಖಾನೆ ಬಂದ್ ಆತದು, ನಾ ಫ್ಯಾಕ್ಟ್ರಿಯಾಗ ಇದ್ನಲ್ಲ ಆ ಕಂಪನಿನ ಬಂದ್ ಆತು ಅಂತಂದ. ಮತ್ತ್ಯಾಕ್ ಹೋಗ್ತಿರ್ ಬಿಡ್ರಿ, ಇಲ್ಲೇ ಇದ್ ಬಿಡ್ರಿ. ನಮ್ಮ ಹೊಲ್ದಾಗ ದಿನ 20 ಆಳನ ಕಸ ತೆಗ್ಯಾಕ್ ಬರ್ತಾವು. ನಾವ್ಯಾಕ ಮಂದಿ ಕಡೆ. ಆ ಹುಡುಗಿ ಆಟೋತಿಗೆ ಸೆಟ್ ಆಗಿರ್ತದ ಇದಕ್ ವಾತಾವರಣ. ಆದ್ರ ಮೊದಲು ಸೆಟ್ ಆಗಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಅವ್ನು ಹೋಗಿ ಅಲ್ಲಿ ವಾಚ್ಮನ್ ಆಗೋ ಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕ ನೀವು ಒಂದ್ ವೇಳೆ ಖರೇ ಒಕ್ಕಲಿಗರ ಆಗಿದ್ರಿ ಅಂದ್ರ, ಒಕ್ಕಲಿಗರಿಗೆ ಹುಟ್ಟಿದ್ರಿ ಅಂದ್ರ ಒಕ್ಕಲಿಗರಿಗೆ ಹೆಣ್ಣು ಕೊಡ್ಬೇಕು ನೀವು. ಬಿರುಸು ಅನ್ಸತ್ತಲ್ ಇಲ್ಲಲ್ಲ? ಬಿರುಸು ಅನ್ಸಿದ್ರು ನಾ ಏನ್ ಹಿಂಸರಿ ಮಗ ಅಲ್ಲ. ಒಕ್ಕ ಒದ್ದನ್ ಮಕ್ಕಳೇ ಅನ್ನವನ. ನಾನು ಒಕ್ಕಲಿಗರ ಮಗನ ಅದೀನಿ.